ಹಾಯ್ ಹಲೋ ನಮಸ್ಕಾರ. ಇನ್ನೇನು T20 ವರ್ಲ್ಡ್ ಕಪ್ ನ ಫೈನಲ್ ಪಂದ್ಯಕ್ಕೆ ಅಹಮದಾಬಾದ್ ಗ್ರೌಂಡ್ ಸಜ್ಜಾಗಿದೆ. ನಮ್ಮ ಭಾರತ ಹಾಲಿ ಚಾಂಪಿಯನ್ಸ್ ಮೂರನೇ ಬಾರಿ ವರ್ಲ್ಡ್ ಕಪ್ ಗೆದ್ದು ಚಾಂಪಿಯನ್ಸ್ ಆಗೋಕೆ ರೆಡಿ ಆಗಿದೆ ಅಂತಾನೆ ಹೇಳ್ಬೋದು. ಹಾಗೆ ಇನ್ನೊಂದ್ ಕಡೆ ಮೊದಲ ಬಾರಿ ಚಾಂಪಿಯನ್ ಆಗೋಕೆ ವರ್ಲ್ಡ್ ಕಪ್ ನ ಸೈಲೆಂಟ್ ಕಿಲ್ಲರ್ಸ್ ಅಂತ ಹೇಳ್ಬೇಕು ಇವ್ರಿಗೆ ನ್ಯೂಜಿಲೆಂಡ್ ಕೂಡ ರೆಡಿಯಾಗಿ ರಣರಂಗಕ್ಕೆ ಸಜ್ಜಾಗಿದೆ ಅಂತಾನೆ ಹೇಳ್ಬೋದು. ಈ ರಣರಂಗದಲ್ಲಿ ಗೆಲ್ಲೋದು ಯಾರು, ಚಾಂಪಿಯನ್ ಪಟ್ಟ ದೊರಕೋದು ಯಾರಿಗೆ, ಈ ಎಲ್ಲ ಮಾಹಿತಿನ ಪಿನ್ ಟು ಪಿನ್ ನೋಡ್ತಾ ಹೋಗೋಣ. ನಾನು ನಿಮ್ಮ ಪ್ರವೀಣ್, ನಮ್ಮ ಚಾನಲ್ ಟ್ರೆಂಡ್ ಟಾಕೀಸ್ಗೆ ಸ್ವಾಗತ. ಯಾರಾದ್ರೂ ಫಸ್ಟ್ ಟೈಮ್ ನನ್ನ ಚಾನಲ್ ನ ವಿಸಿಟ್ ಮಾಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕಾನ್ ಕ್ಲಿಕ್ ಮಾಡೋದು ಮಾತ್ರ ಮರಿಬೇಡಿ. ಹವಾಮಾನ ಮತ್ತು ಪಿಚ್ ವರದಿ. ಗುಜರಾತ್ ನ ಅಹಮದಾಬಾದ್ ಗ್ರೌಂಡ್ ನಲ್ಲಿ ಈ ಮ್ಯಾಚ್ ನಡೀತಾ ಇರೋದ್ರಿಂದ ಇಂದು ಹವಾಮಾನ ನೋಡೋದಾದ್ರೆ ಮಳೆ ಬರುವ ಸಾಧ್ಯತೆ ತುಂಬಾ ಕಮ್ಮಿ ಇದೆ. ಒಂದ್ ವೇಳೆ ಮಳೆ ಬಂದ್ರು ರಿಸರ್ವ್ ಡೇ ಅಂತ ಇರುತ್ತೆ, ಸುಮಾರು ರಿಸರ್ವ್ ಡೇ ಇರೋ ಕಾರಣ ಮ್ಯಾಚ್ ನಡೆಯೋದು ಮಾತ್ರ ಕನ್ಫರ್ಮ್ ಅಂತ ಹೇಳ್ಬೋದು. ಇನ್ನು ಪಿಚ್ ವರದಿ ನೋಡೋದಾದ್ರೆ ವಿಶ್ವದ ಅತಿ ದೊಡ್ಡ ಗ್ರೌಂಡ್ ಆದ ಅಹಮದಾಬಾದ್ ಗ್ರೌಂಡ್ ನಲ್ಲಿ ಕೆಂಪು ಮತ್ತು ಕಪ್ಪು ಮಣ್ಣು ಮಿಶ್ರಿತ 11 ಪಿಚ್ಗಳಿವೆ. 11 ಪಿಚ್ ನಲ್ಲಿ ಕೆಂಪು ಮಣ್ಣಿನ ಪಿಚ್ಗಳು ಬ್ಯಾಟಿಂಗ್ಗೆ ಸಹಕಾರಿಯಾಗೋದಾದ್ರೆ ಕಪ್ಪು ಮಣ್ಣಿನ ಪಿಚ್ಗಳು ಸ್ಪಿನ್ನರ್ಸ್ ಗಳಿಗೆ ಅನುಕೂಲವಾಗುತ್ತೆ ಅಂತ ಹೇಳ್ಬೋದು. ಈ ಮ್ಯಾಚ್ ನಲ್ಲಿ ಯಾವ ಪಿಚ್ ಯೂಸ್ ಮಾಡ್ತಾರೆ ಅನ್ನೋದ್ರ ಮೇಲೆ ಈ ಮ್ಯಾಚ್ ನ ರಿಸಲ್ಟ್ ಡಿಸೈಡ್ ಆಗುತ್ತೆ ಅಂತಾನೆ ಹೇಳ್ಬೋದು. ಟಾಸ್ ಪ್ರಾಮುಖ್ಯತೆ. ಮ್ಯಾಚ್ ನಡೆಯೋದು ಗುಜರಾತ್ ನ ಅಹಮದಾಬಾದ್ ಗ್ರೌಂಡ್ ನಲ್ಲಿ ಇರೋದ್ರಿಂದ ಇಲ್ಲಿ ಟಾಸ್ ತುಂಬಾ ಪ್ರಾಮುಖ್ಯತೆ ವಹಿಸುತ್ತೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಮ್ಯಾಚ್ ಸ್ಟಾರ್ಟ್ ಆಗೋದು 7 ಗಂಟೆ ಆದ್ರೆ ಮ್ಯಾಚ್ ಸ್ಟಾರ್ಟ್ ಆಗಿ 1 ಅವರ್ ಆದ್ಮೇಲೆ ಅಂದ್ರೆ 8 ಗಂಟೆ ನಂತರ ಇಬ್ಬನಿ ಬೀಳೋಕ್ ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ಬೋದು ಈ ಗ್ರೌಂಡ್ ನಲ್ಲಿ. ಈ ಕಾರಣ ಬೌಲರ್ಸ್ಗೆ ಸೆಕೆಂಡ್ ಇನ್ನಿಂಗ್ಸ್ ನಲ್ಲಿ ಗ್ರಿಪ್ ಮಾಡೋದು ತುಂಬಾ ಕಷ್ಟ ಆಗುತ್ತೆ ಅಂತ ಹೇಳ್ಬೋದು. ಈ ಕಾರಣ ಟಾಸ್ ಗೆದ್ದ ಕ್ಯಾಪ್ಟನ್ ಮೊದಲು ಬೌಲಿಂಗ್ ಆಯ್ಕೆ ಮಾಡೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ ಅಂತ ಹೇಳ್ಬೋದು. ಟೀಮ್ ಇಂಡಿಯಾ ಬಲ ಮತ್ತು ಬದಲಾವಣೆಗಳು. ಓಪನಿಂಗ್ ಕಾಂಬಿನೇಷನ್ ನೋಡೋದಾದ್ರೆ ಅಭಿಷೇಕ್ ಶರ್ಮಾ ಫಾರ್ಮ್ ನಲ್ಲಿ ಇಲ್ಲ ಈ T20 ವರ್ಲ್ಡ್ ಕಪ್ ನಲ್ಲಿ. ಸಂಜು ಸ್ಯಾಮ್ಸನ್ ಒಳ್ಳೆ ಫಾರ್ಮ್ ನಲ್ಲಿ ಇದ್ದಾರೆ. ಅಭಿಷೇಕ್ ಶರ್ಮಾ ಬದಲಿಗೆ ರಿಂಕು ಸಿಂಗ್ ಏನಾದ್ರು ಆಡಿಸಬಹುದಾ ಅಂತ ಒಂದು ಡೌಟ್ ಇದೆ. ಆದ್ರೆ ನನ್ನ ಪ್ರಕಾರ ಅಭಿಷೇಕ್ ಶರ್ಮಾನ ಕಂಟ್ರೋಲ್ ಮಾಡಲೇಬೇಕು ಈ T20 ವರ್ಲ್ಡ್ ಕಪ್ ನಲ್ಲಿ. ಯಾಕಂದ್ರೆ ಹಿಂದಿನ ರೆಕಾರ್ಡ್ಸ್ ಎಲ್ಲ ನೋಡೋದಾದ್ರೆ ಒಳ್ಳೆ ಬ್ಯಾಟಿಂಗ್ ಆಡಿದ್ದಾರೆ. ಇದೊಂದು ಫೈನಲ್ ಮ್ಯಾಚ್ ಇವರಿಗೆ ಚಾನ್ಸ್ ಕೊಡ್ಲೇಬೇಕು ಅಂತ ನನ್ನ ಅನಿಸಿಕೆ. ನಿಮ್ಮ ಅನಿಸಿಕೆ ಏನು? ಅಭಿಷೇಕ್ ಶರ್ಮಾಗೆ ಚಾನ್ಸ್ ಕೊಡ್ಬೇಕಾ ಬೇಡವಾ? ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಇನ್ನು ರಿಂಕು ಸಿಂಗ್ ಪ್ಲೇಯಿಂಗ್ 11 ಬಂದ್ರೆ ಇಶಾನ್ ಕಿಶನ್ ಹಾಗೂ ಸಂಜು ಸ್ಯಾಮ್ಸನ್ ಓಪನಿಂಗ್ ಮಾಡಬಹುದು. ರಿಂಕು ಸಿಂಗ್ ಫಿನಿಶರ್ ಆಗಿ ರೋಲ್ ಪ್ಲೇ ಮಾಡಬಹುದು ಅಂತ ಅನಿಸ್ತಾ ಇದೆ. ಮಿಡಲ್ ಆರ್ಡರ್ ನೋಡೋದಾದ್ರೆ ಸೂರ್ಯಕುಮಾರ್ ಯಾದವ್ ಫಸ್ಟ್ ಮ್ಯಾಚ್ US ಜೊತೆ ಒಳ್ಳೆ ಬ್ಯಾಟಿಂಗ್ ಆಡಿದ್ರು. ಅದರ ನಂತರ ಯಾವುದೇ ಉತ್ತಮ ಬ್ಯಾಟಿಂಗ್ ಇವ್ರ ಬ್ಯಾಟಿಂದ ಬಂದಿಲ್ಲ. ಹಾಗೆ ತಿಲಕ್ ವರ್ಮಾ ಮತ್ತು ಹಾರ್ದಿಕ್ ಪಾಂಡ್ಯ ಒಳ್ಳೆ ಫಾರ್ಮ್ ನಲ್ಲಿದ್ದಾರೆ. ಇನ್ನು ಶಿವಮ್ ದುಬೆ ಕೂಡ ಒಳ್ಳೆ ಫಿನಿಶಿಂಗ್ ಟಚ್ ಕೊಡ್ತಿದ್ದಾರೆ ಎಲ್ಲ ಮ್ಯಾಚ್ ನಲ್ಲೂ. ಇದು ಇಂಡಿಯಾಗೆ ಒಳ್ಳೆ ಪ್ಲಸ್ ಆಗ್ಬಹುದು ಅಂತ ನನ್ನ ಅನಿಸಿಕೆ. ಇನ್ನು ಬೌಲಿಂಗ್ ವಿಚಾರಕ್ಕೆ ಬಂದ್ರೆ ಬೌಲಿಂಗ್ ನಲ್ಲಿ ಜಸ್ಪ್ರೀತ್ ಬುಮ್ರಾ ಹಾಗೂ ಹಾರ್ದಿಕ್ ಪಾಂಡ್ಯ, ಹರ್ಷದೀಪ್ ಸಿಂಗ್ ಒಳ್ಳೆ ರಿದಮ್ ನಲ್ಲಿದ್ದಾರೆ. ಹಾಗೆ ವರುಣ್ ಚಕ್ರವರ್ತಿ ಲಾಸ್ಟ್ ಸೆಮಿಫೈನಲ್ ಅಲ್ಲಿ ಎಕ್ಸ್ಪೆನ್ಸಿವ್ ಆದ್ರೂ ಒಳ್ಳೆ ವಿಕೆಟ್ಸ್, ಒಳ್ಳೆ ಕ್ರುಷಿಯಲ್ ವಿಕೆಟ್ಸ್ ತಗೋತಾ ಇದ್ದಾರೆ ಅಂತ ಹೇಳ್ಬೋದು. ಇವ್ರನ್ನೇನಾದ್ರೂ ಪ್ಲೇಯಿಂಗ್ 11 ಇಂದ ಕೈ ಬಿಡೋದಾದ್ರೆ ಕುಲ್ದೀಪ್ ಯಾದವ್ ಪ್ಲೇಯಿಂಗ್ 11 ಬರ್ಬೋದು ನನ್ನ ಪ್ರಕಾರ. ಆದ್ರೆ ನನ್ನ ಪ್ರಕಾರ ವರುಣ್ ಚಕ್ರವರ್ತಿಯನ್ನ ಕಂಟಿನ್ಯೂ ಮಾಡ್ಲೇಬೇಕು. ನಿಮ್ಮ ಅನಿಸಿಕೆ ಏನು? ವರುಣ್ ಚಕ್ರವರ್ತಿ ಕಂಟಿನ್ಯೂ ಆಗ್ಬೇಕಾ ಬೇಡವಾ ಅಂತ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಅಂಕಿಅಂಶಗಳ ಆಟ. ಈ ಗ್ರೌಂಡ್ ನಲ್ಲಿ ಭಾರತದ ಅಂಕಿಅಂಶ ನೋಡೋದಾದ್ರೆ ನಮ್ಮ ಹಾರ್ದಿಕ್ ಪಾಂಡ್ಯ ಅವರಿಗೆ ಈ ಗ್ರೌಂಡ್ ಫೇವರೇಟ್ ಗ್ರೌಂಡ್ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಇಲ್ಲಿ ತುಂಬಾ ಸ್ಕೋರ್ ಕೂಡ ಮಾಡಿದ್ದಾರೆ, ಹಾಗೆ ತುಂಬಾ ಸಿಕ್ಸರ್ ಕೂಡ ಗಳಿಸಿದ್ದಾರೆ. ಇನ್ನು ಜಸ್ಪ್ರೀತ್ ಬುಮ್ರಾ ಅವರು ಕೂಡ ಒಳ್ಳೆ ಸ್ಪೆಲ್ ಮಾಡಿದ್ದಾರೆ. ಅತಿ ಕಡಿಮೆ ಎಕನಾಮಿಯಲ್ಲಿ ಒಳ್ಳೆ ಸ್ಪೆಲ್ ಕೂಡ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು ಈ ಗ್ರೌಂಡ್ ನಲ್ಲಿ. ಆದ್ರೆ ಗ್ರೌಂಡ್ ಯಾವುದೇ ಇರಲಿ ಒಂದ್ ಎಚ್ಚರಿಕೆ ಮಾತ್ರ ಇರಲೇಬೇಕು, ಇದೊಂದು ಫೈನಲ್ ಪಂದ್ಯ. ಹಾಗೆ ನ್ಯೂಜಿಲೆಂಡ್ ನೋಡೋದಾದ್ರೆ T20 ವರ್ಲ್ಡ್ ಕಪ್ ನಲ್ಲಿ ಇತಿಹಾಸದಲ್ಲೇ ನ್ಯೂಜಿಲೆಂಡ್ ಎದುರು ನಾವು ಗೆದ್ದೇ ಇಲ್ಲ ಯಾವುದೇ ಮ್ಯಾಚ್ ನಲ್ಲಾದ್ರೂ. ಅದರಲ್ಲೂ ಫೈನಲ್ ಪಂದ್ಯದಲ್ಲಿ ನ್ಯೂಜಿಲೆಂಡ್ ಯಾವ ರೀತಿ ಆಡುತ್ತೆ ಅಂತ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ನಮ್ಮ ಭಾರತದ ಎಲ್ಲ ಬ್ಯಾಟ್ಸ್ಮನ್ ಗಳು ಹಾಗೆ ಎಲ್ಲ ಬೌಲರ್ಗಳು ಒಳ್ಳೆ ಫಾರ್ಮ್ ನಲ್ಲಿ, ಒಳ್ಳೆ ರಿದಮ್ ನಲ್ಲಿ ಇರೋ ಕಾರಣ ಇದು ನಮ್ಮ ಇಂಡಿಯಾಗೆ ಒಳ್ಳೆ ಚಾನ್ಸ್ ಅಂತಾನೆ ಹೇಳ್ಬೋದು ಮತ್ತೆ ಹಿಸ್ಟ್ರಿ ಕ್ರಿಯೇಟ್ ಮಾಡೋಕೆ, ಮತ್ತೆ ವರ್ಲ್ಡ್ ಚಾಂಪಿಯನ್ಸ್ ಆಗೋಕೆ. ನನ್ನ ಪ್ರಕಾರ ಇಂಡಿಯಾ ಮತ್ತೆ ವರ್ಲ್ಡ್ ಚಾಂಪಿಯನ್ ಆಗೇ ಆಗುತ್ತೆ. ನಿಮ್ಮ ಅನಿಸಿಕೆ ಏನು? ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ನ್ಯೂಜಿಲೆಂಡ್ ತಂಡದ ಸವಾಲು. ಇನ್ನು ನ್ಯೂಜಿಲೆಂಡ್ ಪಾಸಿಟಿವ್ಸ್ ನೋಡೋದಾದ್ರೆ 150 ಕಿಲೋಮೀಟರ್ ವೇಗದಲ್ಲಿ ಬೌಲಿಂಗ್ ಮಾಡುವ ಲಾಕಿ ಫರ್ಗ್ಯೂಸನ್ ಹಾಗೂ ಸ್ವಿಂಗ್ ಮಾಸ್ಟರ್ ಅಂತಾನೆ ಹೇಳ್ಬೋದು ಮ್ಯಾಟ್ ಹೆನ್ರಿ ಅವರು ಇಂಡಿಯನ್ ಬ್ಯಾಟಿಂಗಿಗೆ ಒಳ್ಳೆ ಸವಾಲ್ ಆಗ್ಬೋದು ಅಂತ ಅನಿಸ್ತಾ ಇದೆ. ಇವ್ರನ್ನೇನಾದ್ರೂ ಒಳ್ಳೆ ರೀತಿಯಿಂದ ಫೇಸ್ ಮಾಡಿದ್ರೆ ಇಂಡಿಯನ್ ಬ್ಯಾಟ್ಸ್ಮನ್ ಖಂಡಿತ ಗೆಲುವು ಸಿಗೋದು ಮಾತ್ರ ಪಕ್ಕಾ ಅಂತ ಅನಿಸ್ತು. ನ್ಯೂಜಿಲೆಂಡ್ ಬ್ಯಾಟಿಂಗ್ ನೋಡೋದಾದ್ರೆ ಲಾಸ್ಟ್ ಮ್ಯಾಚ್ ನಲ್ಲಿ ಜಸ್ಟ್ 12 ಓವರ್ಸ್ ನಲ್ಲಿ 170 ರನ್ಸ್ ಚೇಂಜ್ ಮಾಡಿದ್ರು ಗುರು ಸೆಮಿಫೈನಲ್ ನಲ್ಲಿ. ಅದು ಸೌತ್ ಆಫ್ರಿಕಾ ಎದುರು
ಸೌತ್ ಆಫ್ರಿಕಾ ಈ T20 ವರ್ಲ್ಡ್ ಕಪ್ ನಲ್ಲಿ ಯಾವ ರೀತಿ ಆಡಿದಾರೆ ಅಂತ ನಿಮ್ಗೆಲ್ಲ ಗೊತ್ತು. ಅದು ಸೆಮಿಫೈನಲ್ ನಲ್ಲಿ ಬಂದು ನ್ಯೂಜಿಲೆಂಡ್ ಎದುರು ಒಂದೇ ಒಂದು ಮ್ಯಾಚ್ ಸೋತಿದ್ದು. ಈ T20 ವರ್ಲ್ಡ್ ಕಪ್ ನಲ್ಲಿ ಟೀಮ್ ಸಪೋರ್ಟ್ ಒಳ್ಳೆ ಫಾರ್ಮ್ ನಲ್ಲಿ ಇದ್ದಾರೆ. ಹಾಗೆ ಲಾಸ್ಟ್ ಮ್ಯಾಚ್ ನಲ್ಲಿ ಫಿನ್ ಅಲೆನ್ 33 ಬಾಲ್ ನಲ್ಲಿ ಸೆಂಚುರಿ ಹೊಡೆದು ಅವ್ರ ಬ್ಯಾಟಿಂಗ್ ಪವರ್ ತೋರಿಸಿದ್ರು ಅಂತಾನೆ ಹೇಳ್ಬೋದು. ಹಾಗೆ ಮಿಡಲ್ ಆರ್ಡರ್ ಕೂಡ ಒಳ್ಳೆ ಪರ್ಫಾರ್ಮ್ ಮಾಡ್ತಿದೆ, ಫಿನಿಶಿಂಗ್ ಟಚ್ ಕೊಡ್ತಾ ಇದ್ದಾರೆ ಸ್ಯಾಂಟ್ನರ್ ಕೂಡ. ನ್ಯೂಜಿಲೆಂಡ್ ಯಾವುದೇ ಲೋ ಟೀಮ್ ಅಂತ ಕನ್ಸಿಡರ್ ಮಾಡಕ್ಕಾಗಲ್ಲ. ನ್ಯೂಜಿಲೆಂಡ್ ICC ಟೂರ್ನಮೆಂಟ್ ಅಂತ ಬಂದ್ಬಿಟ್ರೆ ಫಿನಿಕ್ಸ್ ತರ ಎದ್ ಬರ್ತಾನೆ ಅಂತಾನೆ ಹೇಳ್ಬೋದು. ಆದ್ರೆ ನ್ಯೂಜಿಲೆಂಡ್ ಡಾಮಿನೇಟ್ ಮಾಡೋದ್ರಲ್ಲಿ ಯಾವುದೇ ಸಂಶಯ ಬೇಡ. T20 ವರ್ಲ್ಡ್ ಕಪ್ ಫೈನಲ್ ನಲ್ಲಿ ಭಾರತದ ಎದುರು ಆಸ್ಟ್ರೇಲಿಯಾ ಅಥವಾ ಪಾಕಿಸ್ತಾನ ಇಲ್ದಿದ್ರು ನ್ಯೂಜಿಲೆಂಡ್ ನ ಹಗುರವಾಗಿ ತಗೊಳಕ್ ಆಗಲ್ಲ. ಯಾಕಂದ್ರೆ ICC ಟೂರ್ನಮೆಂಟ್ ಗಳಲ್ಲಿ ನ್ಯೂಜಿಲೆಂಡ್ ಡಾಮಿನೇಟ್ ಮಾಡ್ತಾನೆ ಇದೆ ಕಂಟಿನ್ಯೂಸ್ ಆಗಿ. ಈ ಎಲ್ಲ ಇತಿಹಾಸಗಳನ್ನ ಫೇಸ್ ಮಾಡಿ ಇಂಡಿಯಾ ಕಪ್ ಗೆಲ್ಲುತ್ತಾ? ಹಾಗಾದ್ರೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ನನ್ನ ಪ್ರಕಾರ ಇಂಡಿಯಾ ಕಪ್ ಗೆದ್ದೇ ಗೆಲ್ಲುತ್ತೆ. ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಇದೇ ತರ ಒಳ್ಳೊಳ್ಳೆ ಕಂಟೆಂಟ್ಸ್ಗೆ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಮತ್ತೆ ಇದೇ ತರ ಒಳ್ಳೆ ಕಂಟೆಂಟ್ಸ್ ತಗೊಂಡು ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬೈ ಬೈ, ಸಿ ಯು.